ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಇವತ್ತು ಮೂಲಂಗಿ ಇದ್ಕಿದ ಬೇಳೆ ಎರಡನ್ನೂ ಸೇರಿಸಿ ಸೂಪರಾಗಿರೋ ಸಾಂಬಾರು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್. ಬೇಳೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. 5 ನಿಮಿಷ ಹೈ ಫ್ಲೇಮಲ್ಲೇ ಬೇಳೆ ಬೇಯಬೇಕು. ಬೇಳೆ ಬೇಯೋದ್ರೊಳಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ ತೊಗೊಂಡಿನಿ. 1 ಕಪ್ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. 1 ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಮೀಡಿಯಮ್ ಸೈಜ್ ಈರುಳ್ಳಿ, ದೊಡ್ಡ ಟೊಮೊಟೊ 2 ಕಟ್ ಮಾಡಿ ಹಾಕ್ಕೊಂಡಿನಿ. 2 ಸ್ಪೂನ್ ಧನಿಯಾ ಪುಡಿ, ಒಂದು ಸ್ವಲ್ಪ ಅರಿಶಿನ, ಖಾರ ಇರೋದ್ರಿಂದ ಅರ್ಧ ಸ್ಪೂನ್ ಖಾರದ ಪುಡಿ ತೊಗೊಂಡಿನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಬ್ಲಿಕ್ಕೆ ನೀರು, ನೈಸಾಗಿ ರುಬ್ಕೊಂಡ್ಬಿಡೋಣ. ಐದು ನಿಮಿಷ ಆಗಿದೆ. ಬೇಳೆ ಇಷ್ಟು ಬೆಂದರೆ ಸಾಕಾಗುತ್ತೆ. ಇಷ್ಟು ಬೇಳೆ ತೆಗೆದಿದ್ದೀನಿ ಫ್ರೆಂಡ್ಸ್. ಇದು ಏನಕ್ಕೆ ತೆಗೆದಿದ್ದೀನಿ ಅಂತ ಹೇಳಿ ಕೊನೆವರೆಗೂ ನೋಡ್ತಾ ಇರಿ, ಗೊತ್ತಾಗುತ್ತೆ ನಿಮಗೆ. ಮೂಲಂಗಿ 1/4 kg ಇದೆ, ತೊಳೆದು ಹಾಕ್ಕೊಂಡಿನಿ. ರುಚಿ ತಕ್ಕಷ್ಟು ಉಪ್ಪು, ಸರಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇದು ಅಷ್ಟೇ 5 ನಿಮಿಷ ಹೈ ಫ್ಲೇಮಲ್ಲೇ ಮೂಲಂಗಿ ಬೇಯಬೇಕು. 5 ನಿಮಿಷ ಆಗಿದೆ. ಈ ಟೈಮಲ್ಲೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, 1 ದೊಡ್ಡ ಟೊಮೆಟೊ ಹಾಕ್ತಾಯಿದ್ದೀನಿ. ಈ ಥರ ಮೂಲಂಗಿ ಸಾಂಬಾರಿಗೆ ಈ ಥರ ಹಾಕೋದ್ರಿಂದ ಸಾಂಬಾರು ಒಳ್ಳೆ ಟೇಸ್ಟ್ ಚೆನ್ನಾಗಿರುತ್ತೆ. 2 ನಿಮಿಷ ಕುಕ್ ಆಗಬೇಕು. ರುಬ್ಬಿರೋ ಮಸಾಲ 2 ನಿಮಿಷ ಆಗಿದೆ. ಮಸಾಲಾನ ಯಾವುದೇ ರೀತಿ ಫ್ರೈ ಮಾಡ್ಕೊಂಡಿಲ್ಲ. ಮೂಲಂಗಿ ಸಾಂಬಾರು ಈ ರೀತಿ ಹಸಿದೆ ರುಬ್ಬಿ ಮಾಡೋದ್ರಿಂದ ಸಾಂಬಾರು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ತರಕಾರಿ ಸಾಂಬಾರು ಯಾವುದೇ ಬೇರೆದು ಮಾಡೋದಾದರೂ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಜಾರ್ ತೊಳೆದು ನೀರೇ ಹಾಕ್ತಾಯಿದ್ದೀನಿ. ತಿಕ್ನೆಸ್ ನೋಡ್ಕೊಳ್ಳಿ, ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಸಾಂಬಾರು ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊಳ್ಳಿ, ತೆಳ್ಳು ಬೇಕಂದರೆ ತೆಳ್ಳು ಮಾಡ್ಕೊಳ್ಳಿ. ನನಗೆ ಇನ್ನೂ ಒಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆವಾಗಲೇ ಒಂದು ಸ್ವಲ್ಪ ಹಾಕಿದ್ದೆ. ಇಷ್ಟು ಸಾಕಾಗುತ್ತೆ, ಇಷ್ಟು ದಪ್ಪ ಸಾಕಾಗುತ್ತೆ. ಒಂದು 5 ನಿಮಿಷ ಕುದಿ ಬರಬೇಕು. 5 ನಿಮಿಷ ಆಗಿದೆ. ಸಾಂಬಾರು ನೋಡಿ ತುಂಬ ಚೆನ್ನಾಗಿ ಕುದಿದೆ. ನಾನು ಆವಾಗಲೇ ಬೇಳೆ ಒಂದು ಸ್ವಲ್ಪ ಎತ್ತಿ ಇಟ್ಟಿದ್ನಲ್ಲ, ಅದೇ ಈ ಟೈಮಲ್ಲಿ ಹಾಕ್ತಾಯಿದ್ದೀನಿ. ಈ ಮೂಲಂಗಿ ಜೊತೆಗೆ ಬೇಳೆ ಎಲ್ಲ ಕಲಸೋಗ್ಬಿಡುತ್ತೆ. ಸಾಂಬಾರಲ್ಲಿ ಊಟ ಮಾಡುವಾಗ ಸಿಕ್ಕೋದಿಲ್ಲ. ಹಾಗಾಗಿ ಈಗ ತೆಗ್ದಿಟ್ಟು ಈಗ ಹಾಕ್ತಾಯಿದ್ದೀನಿ. ನೀವು ಈ ಥರನೇ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. ಈಗ ಬೇಳೆ ಮೂಲಂಗಿ ಎಲ್ಲ ಸಿಕ್ಕುತ್ತೆ ನೋಡಿ ಫ್ರೆಂಡ್ಸ್. ಫಸ್ಟಿಂದೆಲ್ಲ ಕಲಸೋಗ್ಬಿಟ್ಟಿದೆ. ಇಷ್ಟಾದ್ರೆ ಆಯಿತು ಫ್ರೆಂಡ್ಸ್. ಒಗ್ಗರಣೆ ಮಾಡೋಣ. ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು. ಒಗ್ಗರಣೆ ಆಗಿದೆ. ಎಷ್ಟು ಪರಿಮಳ ಬರ್ತಾ ಇದೆ ಅಲ್ವಾ ಒಗ್ಗರಣೆ. ಇಷ್ಟಾದರೂ ಸಾಕು. ಒಗ್ಗರಣೆ ಇದಕ್ಕೆ ಹಾಕ್ತಾಯಿದ್ದೀನಿ. ಇಷ್ಟಾದ್ರೆ ಆಯಿತು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಏನು ಸೂಪರಾಗಿ ಬಂದಿದೆ ಮೂಲಂಗಿ ಬೇಳೆ ಸಾಂಬಾರು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೊಂದು ಹೊಸ ರೆಸಿಪಿಗಳು ಹೀಗೆ ತರ್ತಾ ಇರ್ತೀವಿ. ಸಪೋರ್ಟ್ ಮಾಡ್ತಾಯಿರಿ. ಮುದ್ದೆ ಜೊತೆಗಂತೂ ಊಟ ಮಾಡ್ತಿದ್ರಂತೂ ಸೂಪರಾಗುತ್ತೆ ಸಾಂಬಾರು.
ತುಂಬಾ ಚೆನ್ನಾಗಿದೆ ಸಾಂಬಾರು. ನೀವು ಟ್ರೈ ಮಾಡಿ, ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ, ನಿಮ್ಮ ಮನೆಯಲ್ಲೂ ಇಷ್ಟಪಡ್ತಾರೆ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟಲ್ಲಿ ಹೇಳಿ. ಈ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.